ಆಳುವಂತ ಸರ್ಕಾರದ ಶಾಸಕರು ಮತ್ತು ಈ ಸಂಸದರು ಇವತ್ತು ಜನರ ಹತ್ರ ಮುಖ ಮಾಡ್ತಾ ಇಲ್ಲ. ಕಾಟಚಾರಕ್ಕೆ ಸಭೆ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬಗೆಹರೋದಿಲ್ಲ. ಇದೇ ನಮ್ ದೇಶ ಅಲ್ಲ. ನೀವು ಶ್ರೀಮಂತರಾಗಿದ್ರೆ ರೋಡ್ ನಿಮ್ದು, ಪೇಮೆಂಟ್ ನಿಮ್ದು, ಸರ್ಕಲ್ ನಿಮ್ದು, ಸರ್ಕಾರ ನಿಮ್ದು, ಅಧಿಕಾರಿಗಳು ನಿಮ್ದು, ಪೊಲೀಸರು ನಿಮ್ದು, ಎಲ್ಲರೂ ನಿಮ್ದೆ. ನೀವ್ ಎಷ್ಟಾದ್ರೂ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಚಪ್ಪಾಳೆ ಹೊಡಿತಾರೆ. ಹೈದರಾಬಾದ್ ಕರ್ನಾಟಕದಲ್ಲಿ ಭಾರಿ ಗಂಭೀರ ಆದಂತ ಸಮಸ್ಯೆಗಳನ್ನ ಜನ ಇವತ್ತು ಎದುರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಸ್ಪೆಷಲಿ ರಾಯಚೂರು ಜಿಲ್ಲೆ ಬರಗಾಲದಿಂದ ಬಹಳ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಇವತ್ತು ಕುಡಿಯ ನೀರು ಮತ್ತು ಜಾನುವಾರುಗಳಿಗೆ ನೀರು ಇರಲಾರ್ದಂತ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಇವತ್ತು ಇಡೀ ಜಿಲ್ಲೆಯ ಬಹುತೇಕ ಕೆರೆಗಳಲ್ಲಿ ನೀರು ಖಾಲಿಯಾಗಿದೆ. ಆಳುವಂತ ಸರ್ಕಾರದ ಶಾಸಕರು ಮತ್ತು ಈ ಸಂಸದರು ಇವತ್ತು ಜನರ ಹತ್ರ ಮುಖ ಮಾಡ್ತಾ ಇಲ್ಲ. ಒಟ್ಟಾರೆ ಈ ವಿಚಾರಗಳನ್ನ ಸಿಪಿಎಂಎಲ್ ಲಿಬರೇಷನ್ ಪಕ್ಷದ ಜಿಲ್ಲಾ ಸಮ್ಮೇಳನದಲ್ಲಿ ಗಂಭೀರ ಚರ್ಚೆಗಳನ್ನ ನಮ್ಮ ಸಮ್ಮೇಳನದಲ್ಲಿ ಮಾಡಿದ್ದೀವಿ. ಒಟ್ಟಾರೆ ಇಲ್ಲಿ ಕೆಲವು ತೀರ್ಮಾನಗಳನ್ನ ಕೈಗೊಳ್ಳಲಾಗಿದೆ. ತೀರ್ಮಾನದಲ್ಲಿ ಇಡೀ ಸರ್ಕಾರ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಬೇಕು, ಬರಗಾಲ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಬೇಕು. ಒಂದು ಕಡೆ ಈಗಾಗಲೇ ಮಹಾನಗರಗಳಿಗೆ ಬಹುದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನ ಗುಳೆ ಹೋಗ್ತಿದ್ದಾರೆ. ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಉದ್ಯೋಗ ಖಾತ್ರಿ ಯಥಾವತ್ತಾಗಿ ಜಾರಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುಂದಾಗಬೇಕು. ಇನ್ನೊಂದು ಕಡೆ ಇವತ್ತು ಸರ್ಕಾರ ಆಸ್ಪತ್ರೆಯಲ್ಲಿ ಸುಮಾರಷ್ಟು ಅವ್ಯವಸ್ಥೆ ಇದೆ, ಅದನ್ನ ಸರಿಪಡಿಸ್ಬೇಕು. ಇನ್ನೊಂದು ಕಡೆ ಬಹಳಷ್ಟು ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. 371J ಅಡಿಯಲ್ಲಿ 50,000ಕ್ಕೆ ಹೆಚ್ಚು ಹುದ್ದೆಗಳು ಖಾಲಿಯಾಗಿದೆ, ಅದನ್ನ ಭರ್ತಿ ಮಾಡಬೇಕು. ಇನ್ನೊಂದು ಕಡೆ ತುಂಗಭದ್ರಾ ಕೆನಾಲ್ ಕೆಲಸದಲ್ಲಿ ಮಾಡುವಂತ 30-40 ವರ್ಷಗಳಿಂದ ಕಾಂಟ್ರಾಕ್ಟ್ ಪದ್ಧತಿಯ ಕಾರ್ಮಿಕರನ್ನ ಕಾಯಂ ಕಾರ್ಮಿಕರಾಗಿ ಪರಿಗಣಿಸಬೇಕು. ಅದೇ ರೀತಿಯಾಗಿ ಅಸಂಘಟಿತ ಸಂಘಟಿತೆಯಲ್ಲಿ ಕಾಂಟ್ರಾಕ್ಟ್ ಪದ್ಧತಿಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು. ರಾಯಚೂರು ಜಿಲ್ಲೆಯಲ್ಲಿ ಬರಗಾಲದ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಸರ್ಕಾರವು ಇಲ್ಲಿ ಯಾವುದೇ ರೀತಿಯಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತಿಲ್ಲ. ಒಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರು ನೆಪಗೋಸ್ಕರ ಇಲ್ಲಿ ಒಂದು ಸಭೆ ಮಾಡಿ ಒಂದು ಬರಗಾಲ ಬಗ್ಗೆ ಇದು ಮಾಡಿ ಹೋದ್ರು. ಆದರೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಇರ್ಬೋದು, ತಹಸೀಲ್ದಾರರು ಇರ್ಬೋದು, ಸಹಾಯಕ ಆಯುಕ್ತರುಗಳು ಇರ್ಬೋದು, ಇವ್ರಿಗೆ ಯಾವುದೇ ತರದ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಇವರು ರೈತರ ಮಧ್ಯೆ ಹೋಗಿ ಬರಗಾಲ ಪರಿಸ್ಥಿತಿ ಬಗ್ಗೆ ಸುದೀರ್ಘ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಹೆಕ್ಟೇರಿಗೆ ಯಾವ ರೀತಿ ನಮ್ಮ ರೈತರಿಗೆ ಪರಿಹಾರ ಕಳಿಸ್ಬೇಕಂದು ಒಂದು ಪೂರಾಲೋಚದ ಸಭೆ ನಡೆಸಬೇಕು. ಸುಮ್ಮನೆ ನೆಪಕ್ಕಾಗಿ ಜಿಲ್ಲಾಡಳಿತ ಬರ ಸಂಬಂಧ ಒಂದು ಸಭೆ ನಡೆಸಿದೆ ಅಂತ ಕಾಟಚಾರ ಮಾಡಲಿಂದ ರೈತರ ಸಮಸ್ಯೆ ಬಗೆಹರೋದಿಲ್ಲ. ಒಂದು ಕಡೆ ಕೃಷ್ಣಾ ನದಿ ಇದೆ, ಇನ್ನೊಂದು ಕಡೆ ತುಂಗಭದ್ರಾ ನದಿ ಇದೆ. ಇದರ ಎರಡು ಮಧ್ಯದಲ್ಲಿ ನಾವಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿನ ರೈತರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ಆದರೆ ಬರಗಾಲ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿ ಒಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನೀರುಗಳು ಬರೀ ಕುಡಿಯೋಕಿದೆ, ಅದಕ್ಕಿಲ್ಲ ಸ್ವಾಮಿ, ಅದು ಸೆಕೆಂಡ್ರಿ. ಆದ್ರೆ ನಿಮ್ಮ ಪರಿಸ್ಥಿತಿಯನ್ನು ಬರಗಾಲ ನಿವಾರಣೆಗೋಸ್ಕರ ನೀವು ಮುಂಜಾಗ್ರತಾ ಕ್ರಮಗಳು ಏನ್ ಮಾಡಿದ್ರಿ ಪ್ಲಾನ್ ಅನ್ನೋದು ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು. ಕಾಟಚಾರಕ್ಕೆ ಸಭೆ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬಗೆಹರೋದಿಲ್ಲ. ರೈತರ ಸಮಸ್ಯೆ ಎಲ್ಲಿ ಬಗೆಹರುತ್ತಂದ್ರೆ ಹೆಕ್ಟೇರಿಗೆ ಕನಿಷ್ಠ 1 ಲಕ್ಷ ಇರ್ಬೋದು, 50,000 ಇರ್ಬೋದು, ಹೆಕ್ಟೇರಿಗೆ ಒಂದು ಪರಿಹಾರಧನ ಬಿಡುಗಡೆ ಮಾಡ್ರೆ ಇದಕ್ಕೆ ಒಂದು ಸಾರ್ಥಕ ಆಗುತ್ತೆ, ರೈತರಿಗೆ ಒಂದು ನೆಮ್ಮದಿ ಸಿಗುತ್ತೆ. ಒಂದು ಕಡೆ ಸಾಲದಿಂದ ರೈತರು ತುಂಬಾ ಸಮಸ್ಯೆಯಲ್ಲಿದ್ದಾರೆ. ಯಾವುದೇ ಸರ್ಕಾರ ಸಾಲ ಮನ್ನಾಕ್ಕೆ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಕೂಡಲೇ ಸರ್ಕಾರ ನಮ್ಮ ರಾಯಚೂರು ಜಿಲ್ಲೆಗೆ ಬರಗಾಲ ಎಂಬ ಘೋಷಣೆ ಮಾಡುವ ಮೂಲಕ ಇಲ್ಲಿನ ರೈತರಿಗೆ ಒಂದು ಬದುಕಿನ ದಾರಿ ತೋರಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೆ. ವಿರೋಧ ಪಕ್ಷಗಳು ಬರೇ ಕೋಮುವಾದ ಫ್ಯಾಸಿಸ್ಟ್ಗಳಲ್ಲಿ ಮುಳುಗಿ ಹೋಗಿ ಅವರಿಗೆ ಹೆಂಗಂದ್ರೆ ವಿರೋಧ ಪಕ್ಷಗಳಿಗೆ ಹಿಂದೂ ಮುಸ್ಲಿಂ ಬರೇ ಜಗಳ, ಇದು ಬಿಟ್ಟರೆ ಮತ್ತೆ ಏನಿಲ್ಲ. ಅವರಿಗೆ ವಿರೋಧ ಪಕ್ಷದಲ್ಲಿ ವಿರೋಧವಾಗಿ ಯಾವ ತರ ಕೆಲಸ ಮಾಡೋದು ಅನ್ನೋದ್ರೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಒಂದು ಸ್ಪಷ್ಟ ಇದು ಇಲ್ಲ, ಅವ್ರ ನಿಲುವು ಹೋಗ್ಬೇಕು. ಇಂಥ ಬರಗಾಲ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಹೋಗಿ ರೈತರ ಪರಿಸ್ಥಿತಿ ವಿಚಾರಣೆ ಮಾಡೋದು. ಆದ್ರೆ ಅವ್ರಿಗೆ ಇದು ಇಲ್ಲ. SIR ನೆಪದಲ್ಲಿ ಹಿಂದೂ ಮುಸ್ಲಿಂ ಬಾಂಗ್ಲಾ ಅಂತ ಹೇಳ್ತಾರೆ. ಏನ್ ಸ್ವಾಮಿ, ನೀವು ಒಂದು ವಿರೋಧ ಪಕ್ಷ ನಾಯಕರಾಗಿ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಹೇಳಿ. ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕಡೆಗೆ ಬರ ಇದ್ರೆ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಬಂದು ಏನ್ ಉದ್ಯೋಗ ಖಾತ್ರಿ ಕಾಯ್ದೆ ಇತ್ತು ಅದನ್ನು ಬದಿಗೆ ಹಾಕಿದ್ದಾರೆ. ಗೂಲೆ ಹೋಗ್ತಿದ್ದಾರೆ ಕಾರ್ಮಿಕರು. ಹಳ್ಳಿ ಇಲ್ಲಿ ಖಾಲಿ ಆಗ್ತಾ ಇದೆ. ಸರ್ಕಾರ ಬಂದು ಇದ್ರ ಬಗ್ಗೆ ತಕ್ಷಣನೇ ಕ್ರಮ ವಹಿಸ್ಬೇಕು.
ಒಟ್ಟಾರೆ ನಮ್ಮ CPM ಲಿಬರೇಷನ್ ಇಂದ ನಾವ್ ಹೇಳಕ್ ಬಯಸೋದು ಏನಂದ್ರೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಯಾವ ಸಂದರ್ಭದಲ್ಲಿ ಅವ್ರ ಪವರ್ ಬಂದ್ರು, ಯಾವ ಜನ ಅವ್ರನ್ನ ಪವರ್ಗೆ ತಗೊಂಡ್ ಬಂದಿದ್ದಾರೆ, ಯಾವ ಬಡ ಜನ, ಯಾವ ದುಡಿಯೋ ವರ್ಗದ ಓಟಿಂದ ಅವ್ರು ಗೆದ್ದು ಬಂದಿದ್ದಾರೆ, ಅದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಇದೇ ನಮ್ ದೇಶ ಅಲ್ಲ. ನೀವು ಶ್ರೀಮಂತರಾಗಿದ್ರೆ ರೋಡ್ ನಿಮ್ದು, ಪೇಮೆಂಟ್ ನಿಮ್ದು, ಸರ್ಕಲ್ ನಿಮ್ದು, ಸರ್ಕಾರ ನಿಮ್ದು, ಅಧಿಕಾರಿಗಳು ನಿಮ್ದು, ಪೊಲೀಸವ್ರು ನಿಮ್ದು, ಎಲ್ಲರೂ ನಿಮ್ದೆ. ನೀವ್ ಎಷ್ಟಾದ್ರೂ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಚಪ್ಪಾಳೆ ಹೊಡಿತಾರೆ. ನಾವ್ ಇದೇ ಹೇಳ್ತಾ ಇರೋದು, ನೀವ್ ಅಲ್ಲಿ ಹೋಗಿ ಕೈ ಹಾಕ್ರಿ ನೋಡೋಣ. ಪಾಪ ಇವಾಗ ಬೀದಿ ವ್ಯಾಪಾರಿಗಳು ಎಂತ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ ಸರ್. ಬೆಳಿಗ್ಗೆ ನೀವು ಬರ್ಬೇಕು, ಮಳೆ ಇದ್ರು, ಚಳಿ ಇದ್ರು, ಬಿಸಿಲಿದ್ರು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಸಮ್ಮರ್ ಟೈಮ್ ಅಲ್ಲಿ 45, 48, 50 ತನಕ ಟೆಂಪರೇಚರ್ ಹೋಗುತ್ತೆ. ಅದ್ರಲ್ಲಿ ರೋಡ್ ಅಲ್ಲಿ ನಿಂತ್ಕೊಂಡು ಇವ್ರು ವ್ಯಾಪಾರ ಮಾಡ್ಬೇಕು. ಇದು ಬದುಕು ಅವ್ರದ್ದು. ಅದನ್ನು ರಕ್ಷಣೆ ಮಾಡಕ್ಕೆ ಇವ್ರ ಕೈಲಾಗಲ್ಲ. ಬಟ್ ಶ್ರೀಮಂತರು ಏನಾದ್ರೂ ಒಂದು ಒತ್ತುವರಿ ಮಾಡಿದ್ರೆ ಕಣ್ ಮುಚ್ಕೊಂಡು ಹೋಗ್ತಾರೆ. ನಾವ್ ಹೇಳಿದ್ವಿ, ಬೆಂಗಳೂರಲ್ಲಿ AT ರಾಮಸ್ವಾಮಿ ಒಂದು ವರದಿ ಇದೆ, 40,000 ಎಕರೆ ಸರ್ಕಾರಿ ಜಾಗ ಮೇಲೆ ಒತ್ತುವರಿ ಆಗಿದೆ. ಹೆಚ್ಚಾಗಿ ಅದರಲ್ಲಿ ಶ್ರೀಮಂತರು ಒತ್ತುವರಿ ಮಾಡಿದ್ದಾರೆ. ತೆರವುಗೊಳಿಸಿ ಅದನ್ನ, ಅದಕ್ಕೆ ತೆರವುಗೊಳಿಸಿ. ಆ ಜಾಗ ಎಲ್ಲ ನೀವು ಫ್ರೀ ಮಾಡ್ಬಿಟ್ಟು ಬಡವರಿಗೆ ಫ್ರೀ ಮನೆ ಕಟ್ಕೊಡಿ. ಯಾಕದ್ ಮಾಡಲ್ಲ ನೀವು? ದೊಡ್ಡ ದೊಡ್ಡ ಕಂಪನಿಗಳು ಬಂದು ರಾಜಕಾಲುವೆ ಮೇಲೆ ಒತ್ತುವರಿ ಮಾಡಿದ್ದಾರೆ, ಅದನ್ನ ತೆರವುಗೊಳಿಸಿ. ನೀವ್ ಯಾಕದ್ ಮಾಡಲ್ಲ? ಮಂತ್ರಿಗಳು ಬಂದು ಸದಾಶಿವನಗರಲ್ಲಿ ರೋಡಲ್ಲಿ ಗಾರ್ಡನ್ ಮಾಡಿದ್ದಾರೆ, ತೆರವುಗೊಳಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.